ಗದಗ್ ನಗರದಲ್ಲಿ ಬೃಹತ್ ವಿಜೃಂಭಣೆಯಿಂದ ಜರುಗಿದ ಸಂಗೀತ ಜಾತ್ರೆ. ಮುದ್ರಣ ಕಾಶಿ ಗದಗ್ ನಗರದಲ್ಲಿ ಕಳೆದ 4-5 ದಿನಗಳಿಂದ ಸಂಗೀತ ಜಾತ್ರೆಯು ಸಹಸ್ರಾರು ಭಕ್ತಾದಿಗಳ ಹರ್ಷೋದ್ಗಾರದ ಮಧ್ಯೆ ಬೃಹತ್ ವಿಜೃಂಭಣೆಯಿಂದ ಜರುಗಿತು. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಯವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಉಭಯ ಶ್ರೀಗಳ ಸಂಗೀತ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದೊಂದಿಗೆ ನೆರವೇರಿತು. ನಾಡಿನ ಲಕ್ಷಾಂತರ ಅಂಧ ಹಾಗೂ ಅನಾಥ ಮಕ್ಕಳಿಗೆ ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣವನ್ನು ನೀಡುವ ಮೂಲಕ ಮಕ್ಕಳ ಬಾಳಿಗೆ ಬೆಳಕಾದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಭಕ್ತ ಸಾಗರವೇ ಹರಿದು ಬಂದಿದೆ. ಈ ಸಂಗೀತ ಜಾತ್ರೆಯಲ್ಲಿ ನಾಡಿನ ಹಲವು ಕಲಾವಿದರು, ಸಂಗೀತ ಗಾಯಕರು ಹಾಗೂ ವಾದಕರು ಪಾಲ್ಗೊಳ್ಳುವ ಮೂಲಕ ಜಾತ್ರೆಗೆ ಮೆರುಗು ನೀಡಿದರು. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಈ ಕಾರ್ಯಕ್ರಮ ನಾಡಿನ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಆಶೀರ್ವಾದ ಕೈದು ನಾಡಿನ ಅನೇಕ ಕಲಾವಿದರು, ಸಂಗೀತ ಗಾಯಕರು, ವಾದಕರು, ಸಕಲ ಸದ್ಭಕ್ತರು, ಶಿಷ್ಯರು, ಪರಿಶಿಷ್ಯರು ಪಾಲ್ಗೊಂಡು 5 ದಿನ ಪರ್ಯಂತರವಾಗಿ ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ಯಶಸ್ವಿ ಮಾಡಿದಕ್ಕೋಸ್ಕರವಾಗಿ ಸರ್ವರಿಗೆ ವಂದಿಸಿ, ಯಾಕಂದರೆ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶದ ಒಳಗೆ ಜಾತ್ರೆ ತೇರು ಅನೇಕ ಇರ್ತಾವೆ. ಆದರೆ ವಿಶೇಷವಾಗಿ
ಈ ಗದಗಿನ ಒಂದು ಗಾನವಿಗೆ ಜಾತ್ರೆ ಅಂದರೆ ಇದು ವಿಶೇಷ ಸಂಗೀತ ಜಾತ್ರೆ, ಸಂಗೀತ ತೇರು. ಹೀಗಾಗಿ ವಿಶೇಷವಾಗಿ ನಾಡಿನ ಎಲ್ಲ ಸಕಲ ಸದ್ಭಕ್ತರು ಬಹಳಷ್ಟು ಸಂತೋಷ ಖುಷಿಯಿಂದ ಬಂದು ಪಾಲ್ಗೊಂಡು ತಮ್ಮ ತಮ್ಮ ಸೇವೆಯನ್ನು ಸಮರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂಧ ಅನಾಥ ಮಕ್ಕಳ ಜಾತ್ರೆ ಇದು, ಕರುನಾಡಿನ ಜಾತ್ರೆ ಇದು, ಆಮೇಲೆ ಸಂಗೀತ ಜಾತ್ರೆ ಇದು ಎಲ್ಲದಕ್ಕಿಂತ ವಿಶೇಷ ಇರುತ್ತೆ. ಭಾಳ 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 ಎಲ್ಲ ಕಡೆ ಸುತ್ತಲ ರಾಜ್ಯದಿಂದನೂ ಒಳಗಿರುವಂಥ ಹಳ್ಳಿಯೊಳಗೆ ಎಲ್ಲ ಕಡೆ ಗ್ರಾಮದಾಗ ಜಿಲ್ಲೆ ಒಳಗ್ಲಿಂದ ಎಲ್ಲ ಜನರು ತಮ್ಮ ಊರ್ಲಿಂದ ತಮ್ಮ ಸೇವೆ ಮಾಡ್ಕೊಂತ ಇಲ್ಲಿ ಮಠನೂ ಬಂದು ಸೇವೆ ಮಾಡಿ ಜಾತ್ರಾ ಮಹೋತ್ಸವ ಮಾಡಿ ಹೋಗ್ತಾರ. ಭಾಳ ವಿಶೇಷ ಇರುತ್ತೆ. ಏನು ನಾವು ಈ ಪುಣ್ಯ ಜಗದಾಗ ನಾವು ಹುಟ್ಟಿ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿಂದ ಏನು ಅನಿಸ್ಬೇಕು, ಭಾಳ ದೊಡ್ಡ ಇದು ಪುಣ್ಯ ಅನಿಸ್ತೈತಿ. ವಿಶೇಷತೆ ಅಂತಂದ್ರೆ ಅನಾಥ ಮಕ್ಕಳ ಜಾತ್ರೆ ವಿಶೇಷತೆ ಅಂದ್ರೆ. ಆಮೇಲೆ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲರೂ ತಮ್ಮ ಎಲ್ಲನೂ ಮ್ಯೂಸಿಕ್ ಎಲ್ಲ ತೊಗೊಂಬಂದು ಇಲ್ಲೇ ನಮ್ಮ ಜಗದಾಗ ನಿಂತು ತಮ್ಮ ಒಂದು ಟೆಂಟ್ ಹಾಕೊಂಡು ತಾವ ಎಲ್ಲ ಸಂಗೀತ ಮಹೋತ್ಸವ ಮಾಡ್ಕೊಂಡು ಜಾತ್ರೆ ವಿಶೇಷ ಮಾಡ್ತಾರ. ನಡ್ಕೊಂಡು ಪಾದಯಾತ್ರೆಯಿಂದ ಬಂದಾರ. ಹೌದು, ಸಂಗೀತ ಜಾತ್ರೆ ಅಂತ ಫೇಮಸ್. ಸಂಗೀತ ಭಾಳ ದೊಡ್ಡ ಪ್ರಮಾಣದಿಂದ ಖುಷಿ ಅನಿಸ್ತೈತಿ. ನಮ್ಮ ಪುಟ್ಟ ಅಜ್ಜವ್ರದ್ದು, ನಮ್ಮ ಪಂಚಾಕ್ಷರಿ ಅಜ್ಜವ್ರದ್ದು, ನಮ್ಮ ಕುಮಾರ ಅಜ್ಜವ್ರದ್ದು ಎಷ್ಟು ಹೇಳಿದ್ರು ಕಮ್ಮಿನ. ಭಾಳ ವಿಶೇಷ ಪವಾಡ ಐತೆ ಅವ್ರಿಗೆ. ಅದಕ್ಕೆ ನಾನೇ ಉದಾಹರಣೆ ಇದೀನಿ. ಎಷ್ಟು ತ್ರಾಸ್ನಾಗ ನಾ ಇಲ್ಲಿ ಬಂದು ನಡ್ಕೊಂಡಿನಿ. ಆ ರೀತಿಲಿಂದ ನಾನು ಅವ್ರ ಕಾಲಕ್ಕೆ ಅವ್ರ ಪಾದಕ್ಕೆ ಬಿದ್ದಾಗಲಿಂದ ಇವತ್ತು ಈ ಸ್ಥಿತಿಗೆ ನಾ ಅದೀನಿ. ನಾ ಬಂದಾಗ ಒಂದು ಟೈಪ್ ಇದ್ದೆ, ಇವಾಗ ನಾನು ಒಂದು 10 ವರ್ಷದಾಗ ಎಲ್ಲ ನಾನು ಬದಲಾವಣೆ ಭಾಳ ಆಗೈತಿ. ನಮ್ಮಲ್ಲಿ ಭಾಳ ಖುಷಿ ಆಗುತ್ತೆ. ಏನು ಹೇಳಾಕನ ನಮಗೆ ಬಾಯಿಲ್ಲ.